ಶಕ್ತಿ ಕನ್ನಡದ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಕೆಯ ಹೆಸರು ಸಿಂಚನ, ವಯಸ್ಸು 31 ವರ್ಷ. 28ರ ಹರೆಯದಲ್ಲಿ ಮದುವೆಯಾಗಿ ಇವತ್ತಿಗೂ ಮಕ್ಕಳಿಲ್ಲದ ಬದುಕು ಅವಳದು. ಬಡತನಕ್ಕೆ ಮಕ್ಕಳು ಜಾಸ್ತಿ ಅನ್ನೋ ಹಾಗೆ ಆಕೆಯ ತಂದೆ ತಾಯಿಗೆ 9 ಜನ ಮಕ್ಕಳು. ಸಿಂಚನ ಕೊನೆಯ ಮಗಳು. 9 ಮಕ್ಕಳ ದೊಡ್ಡ ಸಂಸಾರದಲ್ಲಿ ಎಲ್ಲರ ಮದುವೆ ಮುಗಿದು ಸಿಂಚನ ಸರದಿ ಬರುವಷ್ಟರಲ್ಲಿ ವಯಸ್ಸು 28ಕ್ಕೆ ಬಂದು ನಿಂತಿತ್ತು. ಆಕೆಯ ಪತಿ ರೂಪೇಶ್, ಅವರಿಗೆ 35 ವರ್ಷ. ಅವರು ಸರ್ಕಾರಿ ಕೆಲಸದಲ್ಲಿದ್ದರು. ಸಿಂಚನ ಮತ್ತು ರೂಪೇಶ್ ಮದುವೆಯಾಗಿ ಈ ಸರ್ಕಾರಿ ಕ್ವಾರ್ಟರ್ಸ್ಗೆ ಕಾಲಿಟ್ಟಾಗ ಅವಳ ಆನಂದಕ್ಕೆ ಪಾರವೇ ಇರಲಿಲ್ಲ. ರೂಪೇಶ್ಗೆ ಆಫೀಸ್ ಕೆಲಸ, ಸಿಂಚನ ಮನೆ ನಿಭಾಯಿಸುವುದರಲ್ಲಿ ಖುಷಿ ಕಂಡುಕೊಂಡಿದ್ದಳು. ಅವರ ಜೀವನ ಒಂದು ಸುಂದರ ನದಿಯಂತೆ ಶಾಂತವಾಗಿ ಹರಿಯುತ್ತಿತ್ತು. ಆ ನದಿಗೆ ಸಿಹಿನೀರ ಸೌಂದರ್ಯ ತಂದುಕೊಟ್ಟವರು ಅವರ ಎದುರು ಮನೆಯ ವ್ಯಕ್ತಿ ರವಿಚಂದ್ ಅವರಿಗೆ ಆಗ 59 ವರ್ಷ ವಯಸ್ಸು. ಅವರ ಮನೆಯ ಬಾಗಿಲು ಸಿಂಚನರ ಬಾಗಿಲಿನ ಎದುರಿಗಿತ್ತು. ವರ್ಷಗಳ ಹಿಂದೆ ಹೆಂಡತಿಯನ್ನು ಕಳೆದುಕೊಂಡು ಮಕ್ಕಳಿಲ್ಲದೆ ನಿವೃತ್ತಿಗೆ ಹತ್ತಿರದಲ್ಲಿದ್ದ ಸರ್ಕಾರಿ ಅಧಿಕಾರಿಯವರು. ಒಂಟಿತನ ಅವರಿಗೆ ಹೆಚ್ಚಾಗಿ ಕಾಡುತ್ತಿತ್ತು. ಸಿಂಚನ ಮತ್ತು ರೂಪೇಶ್ ಬಂದ ಮೇಲೆ ಅವರ ಜೀವನಕ್ಕೆ ಒಂದು ಹೊಸ ಬೆಳಕು ಸಿಕ್ಕಂತಾಗಿತ್ತು. ಸಿಂಚನ, ನನ್ನನ್ನು ನಿನ್ನ ತಂದೆಯಂತೆಯೇ ನೋಡು, ನಿನ್ನ ಕಷ್ಟ ಸುಖಗಳಿಗೆ ಬೆನ್ನುಲುಬಾಗಿ ನಾನಿದ್ದೇನೆ ಎಂದು ಹೇಳುತ್ತಿದ್ದರು. ದಿನಗಳು ಕಳೆದಂತೆ ರವಿಚಂದ್ ಆ ಮನೆಯ ಒಬ್ಬ ಸದಸ್ಯನಂತೆಯೇ ಆಗಿಬಿಟ್ಟರು. ನಿತ್ಯ ಸಂಜೆಯಾಗುತ್ತಿದ್ದಂತೆ ತಮ್ಮ ಕಚೇರಿ ಕೆಲಸ ಮುಗಿಸಿ ಬಂದ ತಕ್ಷಣ ಸಿಂಚನ ಮನೆ ಕಡೆಗೆ ಹೆಜ್ಜೆ ಹಾಕುತ್ತಿದ್ದರು. ರೂಪೇಶ್ ಸಹ ಅವರನ್ನು ಕಂಡರೆ ಅಷ್ಟೇ ಗೌರವದಿಂದ ಮಾತನಾಡಿಸುತ್ತಿದ್ದರು. ಮೂವರೂ ಸೇರಿ ಅಂದು ನಡೆದ ವಿಷಯ, ದೇಶದ ಸ್ಥಿತಿಗತಿ, ಸಣ್ಣಪುಟ್ಟ ರಾಜಕೀಯ, ಹೀಗೆ ಹಲವು ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಸಂಜೆಯ ಕಾಫಿ ತಿಂಡಿ ಆದ ಮೇಲೆ ಸಿಂಚನ ಅಡುಗೆ ಮಾಡುತ್ತಿದ್ದಳು. ತಮ್ಮ ಮನೆಯಲ್ಲಿ ಮಾಡಿದ ಅಡುಗೆಯ ಸ್ವಲ್ಪ ಭಾಗವನ್ನು ರವಿಚಂದ್ಗೆ ಪ್ರೀತಿಯಿಂದ ಬಡಿಸಿ ಬಲವಂತವಾಗಿ ಊಟ ಮಾಡಿಸುತ್ತಿದ್ದಳು. ರವಿಚಂದ್ ಕೂಡ ತೃಪ್ತಿಯಿಂದ ಊಟ ಮಾಡಿ ಸಿಂಚನ ದಂಪತಿಗಳಿಗೆ ಧನ್ಯವಾದ ಹೇಳಿ ಹೋಗುತ್ತಿದ್ದರು. ಸಿಂಚನ ರೂಪೇಶ್ಗೆ, ನನ್ನ ತಂದೆ ಎಷ್ಟೋ ದೂರ ಇರಬಹುದು, ಆದರೆ ಇಲ್ಲಿ ನನಗೆ ಇನ್ನೊಬ್ಬ ತಂದೆ ಸಿಕ್ಕಿದ್ದಾರೆ ಎಂದು ಹೇಳುತ್ತಿದ್ದಳು. ಈ ರೀತಿಯಾಗಿ ಸಿಂಚನ ಬದುಕು ಸಂತೋಷದಿಂದ ಸಾಗುತ್ತಿದ್ದಾಗ ಆ ಸಂತೋಷದ ದಿನಗಳು ಹೆಚ್ಚು ಕಾಲ ಉಳಿಯಲಿಲ್ಲ. ಒಂದು ದಿನ ಸಿಂಚನ ಅಡುಗೆ ಮನೆಗೆ ಹೋಗಿ ತನ್ನ ಗಂಡ ಬರುವ ಸಮಯಕ್ಕೆ ತಿಂಡಿ ತಯಾರಿಸುತ್ತಿರುವಾಗ ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಬರಲು ಶುರುವಾಯಿತು. ಭ್ರಷ್ಟಾಚಾರಕ್ಕೆ ಅಂತ್ಯ, ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಯೊಬ್ಬರು ರೆಡ್ ಹ್ಯಾಂಡ್ ಆಗಿ ಲಂಚ ಪಡೆಯುತ್ತಿದ್ದಾಗ ಬಂಧನ ಎಂದು ತೋರಿಸುತ್ತಿದ್ದರು. ಸಿಂಚನ ಧಾವಿಸಿ ಬಂದು ಟಿವಿ ನೋಡಿದಳು. ಅಲ್ಲಿ ಕಾಣಿಸುತ್ತಿದ್ದ ಮುಖ, ಅದು ಅವಳ ಗಂಡ ರೂಪೇಶ್ ಮುಖವಾಗಿತ್ತು. ಲಂಚದ ಸಮೇತ ಪೊಲೀಸರು ಆತನನ್ನು ಬಂಧಿಸಿ ಕರೆದೊಯ್ಯುತ್ತಿರುವ ದೃಶ್ಯ ಎಲ್ಲ ಚಾನೆಲ್ಗಳಲ್ಲೂ ಪ್ರಸಾರವಾಗುತ್ತಿತ್ತು. ಸಿಂಚನ ಹೃದಯ ಒಡೆದಂತಾಯಿತು. ಗಾಬರಿಯಿಂದ ಆಕೆ ಪೊಲೀಸ್ ಸ್ಟೇಷನ್ನತ್ತ ಓಡಿದಳು. ಅಲ್ಲಿ ಸೆಲ್ನೊಳಗೆ ತನ್ನ ಗಂಡನನ್ನು ನೋಡಿದಾಗ ಆತ ವಿಪರೀತವಾಗಿ ನೊಂದುಕೊಂಡಿದ್ದ. ಆತನ ಮುಖದಲ್ಲಿ ಭಯ, ನಾಚಿಕೆ ಮತ್ತು ಅವಮಾನ ತುಂಬಿತ್ತು. ಸಿಂಚನ ತನ್ನ ಗಂಡನ ಕೈ ಹಿಡಿದು, ಯಾಕೀ ಈ ಕೆಲಸ ಮಾಡಿದ್ರಿ, ನಮಗೆ ದುಡ್ಡಿನ ಅವಶ್ಯಕತೆ ಏನಿತ್ತು ಎಂದು ಕಣ್ಣೀರಾದಳು. ರೂಪೇಶ್ ಕೇವಲ ತಲೆ ತಗ್ಗಿಸಿ ಮೌನದಿಂದ ಉಳಿದ. ಸಿಂಚನ ರೂಪೇಶ್ನನ್ನು ಸಮಾಧಾನಪಡಿಸಿ, ಏನೇ ಆದ್ರೂ ನಾನು ನಿಮ್ಮ ಜೊತೆ ಇರ್ತೀನಿ, ಬೇಗ ಹೊರಗೆ ಬರ್ತೀರಿ ಎಂದು ಭರವಸೆ ನೀಡಿ ವಾಪಸ್ ಬಂದಳು. ಮನೆಗೆ ಬಂದ ಕೂಡಲೇ ಅವಳಿಗೆ ನೆನಪಾದದ್ದು ರವಿಚಂದ್. ಅವಳು ನೇರವಾಗಿ ಅವರ ಮನೆಗೆ ಹೋಗಿ ಎಲ್ಲವನ್ನೂ ಹೇಳಿದಳು. ರವಿಚಂದ್ ಆಕೆಯ ತಲೆಯ ಮೇಲೆ ಕೈಯಾಡಿಸಿ, ಗಾಬರಿಯಾಗಬೇಡ ಸಿಂಚನ, ನಾನಿರುವಾಗ ನಿನಗೆ ಯಾವ ಕಷ್ಟವೂ ಎದುರಾಗಲು ಬಿಡೋದಿಲ್ಲ. ನಾನು ಕೂಡ ಸರ್ಕಾರಿ ಕೆಲಸದಲ್ಲಿ ಇದ್ದೇನೆ, ಎಲ್ಲ ಸಂಪರ್ಕಗಳನ್ನು ಇಟ್ಟುಕೊಂಡಿದ್ದೇನೆ. ರೂಪೇಶ್ನನ್ನು ಹೊರಗೆ ತರುವುದು ನನ್ನ ಜವಾಬ್ದಾರಿ ಎಂದು ಆಕೆಗೆ ಧೈರ್ಯ ತುಂಬಿದರು. ಆಕೆಗೆ ಕೊಟ್ಟ ಮಾತಂತೆ ರವಿಚಂದ್ ತಮ್ಮ ಸಂಪರ್ಕಗಳನ್ನು ಬಳಸಿ ಪ್ರಭಾವಿ ವ್ಯಕ್ತಿಗಳ ಮೂಲಕ ಕೆಲವೇ ದಿನಗಳಲ್ಲಿ ರೂಪೇಶ್ಗೆ ಜಾಮೀನು ಪಡೆದು ಬಿಡುಗಡೆಗೊಳಿಸಿದರು. ಆ ದಿನ ಸಿಂಚನಳಿಗೆ ಅವರು ದೇವರಂತೆ ಕಂಡರು. ಆತನಿಗೆ ಧನ್ಯವಾದ ಹೇಳಲು ಅವಳಿಗೆ ಪದಗಳೇ ಸಿಗಲಿಲ್ಲ. ಬಿಡುಗಡೆಯಾದ ದಿನ ರವಿಚಂದ್ ಮತ್ತು ಸಿಂಚನ ರೂಪೇಶ್ನನ್ನು ಮನೆಗೆ ಕರೆದುಕೊಂಡು ಬಂದರು. ಸಿಂಚನ ಖುಷಿಯಿಂದ ರೂಪೇಶ್ಗೆ ನೀರು ಕೊಟ್ಟು, ಆರಾಮವಾಗಿರಿ, ಎಲ್ಲ ಕಷ್ಟನೂ ಮುಗೀತು ಎಂದು ಹೇಳಿದಳು. ಆದರೆ ರೂಪೇಶ್ ಕೇವಲ ಶೂನ್ಯ ದೃಷ್ಟಿಯಲ್ಲಿ ನೋಡುತ್ತಾ ಕುಳಿತಿದ್ದ. ಆ ರಾತ್ರಿ ಊಟ ಮಾಡಲು ಸಹ ನಿರಾಕರಿಸಿದ. ನೀವು ಹೊರಗೆ ಬಂದಿದ್ದೀರಿ, ಎಲ್ಲವೂ ಸರಿಯಾಗುತ್ತದೆ ಎಂದು ಸಿಂಚನ ಹೇಳಿದರು. ಆತನ ಮನಸ್ಸು ಬೇರೆ ಜಗತ್ತಿನಲ್ಲಿತ್ತು. ಪತ್ರಿಕೆ ಮತ್ತು ಟಿವಿಯಲ್ಲಿ ಪ್ರಸಾರವಾದ ಆ ಅವಮಾನ, ಕಚೇರಿಯಲ್ಲಾದ ನಿಂದನೆ, ಎಲ್ಲವೂ ಆತನ ಮನಸ್ಸನ್ನು ತಿಂದು ಹಾಕಿದ್ದವು. ಮಧ್ಯರಾತ್ರಿ ಸಿಂಚನ ನಿದ್ದೆಯಲ್ಲಿರುವಾಗ ರೂಪೇಶ್ ಸದ್ದಿಲ್ಲದೆ ಮನೆಯಿಂದ ಹೊರಗೆ ಹೋದ. ಮಾರನೇ ದಿನ ಬೆಳಗಿನ ಜಾವ ಅವಮಾನ ತಡೆಯಲಾರದ ರೂಪೇಶ್ ಜೀವವನ್ನು ಕಳೆದುಕೊಂಡಿದ್ದಾನೆ ಎಂಬ ಸುದ್ದಿ ಸಿಂಚನಾಗೆ ಸಿಡಿಲಿನಂತೆ ಬಡಿಯಿತು. ಆಕೆ ಓಡುತ್ತಾ ಹೋಗಿ ನೋಡಿದರೆ ರೂಪೇಶ್ ಈ ಲೋಕವನ್ನು ಶಾಶ್ವತವಾಗಿ ತೊರೆದು ಹೋಗಿದ್ದರು. ಅದನ್ನು ನೋಡಿದ ಆಕೆಗೆ ಉಸಿರು ಕಟ್ಟಿದಂತಾಯಿತು. ಸಿಂಚನ ಜೀವನ ಒಂದು ಕ್ಷಣದಲ್ಲೇ ಕರಗಿಹೋಗಿ ವಿಧವೆಯಾದಳು. ಗಂಡನನ್ನು ಕಳೆದುಕೊಂಡ ಸಿಂಚನ ಅಂದಿನಿಂದ ಕಷ್ಟದ ಕೂಪಕ್ಕೆ ಬಿದ್ದಳು. ಗಂಡನ ಅಗಲಿಕೆಯ ನೋವು ಒಂದೆಡೆಯಾದರೆ ಯಾವುದೇ ಆದಾಯವಿಲ್ಲದೆ ಆಕೆಯ ಮನೆಯ ಪರಿಸ್ಥಿತಿ ಇನ್ನೊಂದೆಡೆ. ಅವಳಿಗೆ ಬದುಕಿನ ದಾರಿಯೇ ಕಾಣುತ್ತಿರಲಿಲ್ಲ.
ಈ ಸಂದರ್ಭದಲ್ಲಿ ರವಿಚಂದ್ ಆಕೆಗೆ ಆಧಾರವಾಗಿ ನಿಂತರು. ಸಿಂಚನ ಅಳುತ್ತಾ ಕೂರಬೇಡ, ನಿನ್ನ ಮುಂದಿನ ಭವಿಷ್ಯವನ್ನು ನೋಡು ಅಂತೇಳಿ ಆಕೆಗೆ ಹಣದ ಸಹಾಯ ಮಾಡುತ್ತಿದ್ದರು. ಸಿಂಚನಗೆ ಧೈರ್ಯ ತುಂಬುವ, ನೋವಿನಿಂದ ಹೊರಬರುವಂತೆ ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡುತ್ತಿದ್ದರು. ಹೀಗೆ 1 ತಿಂಗಳು ಕಳೆದ ನಂತರ ಸಿಂಚನಾಗೆ ಮತ್ತೊಂದು ಹೊಡೆತ ಬಿದ್ದಿತು. ರೂಪೇಶ್ಗೆ ಕೊಟ್ಟಿದ್ದ ಆಫೀಸ್ ಕ್ವಾರ್ಟರ್ಸ್ ಖಾಲಿ ಮಾಡುವ ಪರಿಸ್ಥಿತಿ ಎದುರಾಯಿತು. ಕ್ವಾರ್ಟರ್ಸ್ನ ಅಧಿಕಾರಿಯೊಬ್ಬರು ಬಂದು ನೋಟಿಸ್ ಕೊಟ್ಟಾಗ ಸಿಂಚನ ಕೈಗಳು ನಡುಗಿದವು. ಎಲ್ಲ ನೆನಪುಗಳನ್ನು ಬಿಟ್ಟು ಎಲ್ಲಿಗೆ ಹೋಗುವುದು ಎಂದು ಯೋಚಿಸುತ್ತಿದ್ದಾಗ ರವಿಚಂದ್ ಬಂದು ಆಕೆಯ ಮುಂದೆ ನಿಂತರು. ಸಿಂಚನ, ನೀನು ಎಲ್ಲಿಗೂ ಹೋಗುವುದು ಬೇಡ, ನನ್ನ ಮನೆ ದೊಡ್ಡದಿದೆ, ನೀನು ನನ್ನ ಮನೆಯಲ್ಲೇ ಇರು ಎಂದು ಅವರು ತಮ್ಮ ಮನೆಗೆ ಬರಲು ಹೇಳಿದರು. ಅವರ ಮಾತು ಕೇಳಿ ಸಿಂಚನಿಗೆ ಸಮಾಧಾನವಾಯಿತಾದರೂ ಅವಳ ಮನಸ್ಸಿನಲ್ಲಿ ಒಂದು ಅಳುಕು ಮೂಡಿತು. ಇಲ್ಲ ಅಂಕಲ್, ನೀವು ಮಾಡಿದ ಸಹಾಯಕ್ಕೆ ನಾನು ಸದಾ ಬಣಿಯಾಗಿರುತ್ತೇನೆ. ಆದರೆ ನಾನು ನನ್ನ ಹಳ್ಳಿಗೆ ಹೋಗುತ್ತೇನೆ, ಅಲ್ಲಿ ನನ್ನ ತಂದೆ ತಾಯಿ ಇದ್ದಾರೆ, ಅವರ ಜೊತೆ ಇದ್ದರೆ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಬಹುದು ಅಂತೇಳಿ ತನ್ನ ತವರು ಮನೆಗೆ ಹೊರಟು ಹೋದಳು. ತವರೂರಿಗೆ ಹೋದ ಸಿಂಚನ ತನ್ನ ನೋವನ್ನು ನುಂಗಿಕೊಂಡು ಬದುಕಬೇಕಾಯಿತು. ಅವಳ ಹೆತ್ತವರು ಅವಳ ಸ್ಥಿತಿ ಕಂಡು ಕಣ್ಣೀರು ಹಾಕಿದರು. ಸಿಂಚನ ಮನೆಯಲ್ಲಿ ಸುಮ್ಮನೆ ಕೂರಲಿಲ್ಲ, ಡಿಗ್ರಿ ಮಾಡಿದ್ದರು ಕೂಡ ತನ್ನ ಜೀವನವನ್ನು ಸಾಗಿಸಲು ಕೂಲಿ ಕೆಲಸ ಮಾಡಲು ಶುರು ಮಾಡಿದಳು. ಹೀಗೆ ಅವಳ ಜೀವನ ಏರಿಳಿತಗಳನ್ನು ಕಾಣುತ್ತಿದ್ದಾಗ 1-2 ತಿಂಗಳ ನಂತರ ಆ ಹಳ್ಳಿಯ ಮನೆ ಬಾಗಿಲಿಗೆ ರವಿಚಂದ್ ಬಂದು ನಿಂತರು. ಅವರನ್ನು ನೋಡಿ ಸಿಂಚನಳಿಗೆ ಆಶ್ಚರ್ಯವಾಯಿತು. ರವಿಚಂದ್ ಅವರಿಗೆ ಮನೆಯೊಳಗೆ ಕರೆದು ಕೂರಿಸಿ ಕುಡಿಯಲು ನೀರು ಕೊಟ್ಟಳು. ಏನ್ ವಿಷಯ ಅಂಕಲ್ ಎಂದು ಸಿಂಚನ ಕೇಳಿದಾಗ ರವಿಚಂದ್ ನೇರವಾಗಿ ವಿಷಯಕ್ಕೆ ಬಂದರು. ಅವರು ಸಿಂಚನ ತಂದೆ ತಾಯಿಗೆ ಹೇಳಿದರು, ನಾನು ಇಲ್ಲಿಗೆ ಬಂದಿರುವುದು ಒಂದು ಮುಖ್ಯ ವಿಷಯ ಮಾತನಾಡಲು. ಸಿಂಚನಳಿಗೆ ಬದುಕಿನಲ್ಲಿ ಈಗ ಒಂದು ಆಧಾರ ಬೇಕು. ನಾನು ಒಂಟಿಯಾಗಿದ್ದೇನೆ, ನನ್ನ ಹೆಂಡತಿ ಹೋಗಿ ಬಹಳ ವರ್ಷಗಳಾಯ್ತು, ನನಗೆ ಮಕ್ಕಳಿಲ್ಲ, ನನಗೋಸ್ಕರ ಅಂತ ಯಾರೂ ಇಲ್ಲ. ನಿಮ್ಮ ಮಗಳನ್ನು ನಾನು ಮದುವೆಯಾಗಲು ಬಯಸುತ್ತೇನೆ ಎಂದು ಗಂಭೀರವಾಗಿ ಹೇಳಿದರು. ಸಿಂಚನ ತಂದೆ ತಾಯಿಗೆ ಈ ಮಾತು ಕೇಳಿ ಅಚ್ಚರಿ ಮೂಡಿತು. ಅವರು ರವಿಚಂದ್ ಅವರನ್ನು ಒಂದು ಕ್ಷಣ ದಿಟ್ಟಿಸಿ ನೋಡಿದರು. ನೀವು ಎಂತಹ ಮಾತು ಆಡುತ್ತಿದ್ದೀರಿ, ನೀವು ಸಿಂಚನ ಎಂದು ರಾಗ ಎಳೆದರು. ಆಗ ರವಿಚಂದ್ ಸೌಮ್ಯವಾಗಿ ನಕ್ಕರು. ಹೌದು, ನನಗೆ 59 ವರ್ಷ ವಯಸ್ಸಾಗಿದೆ, ಆದರೆ ನಾನು ಇನ್ನೂ ಗಟ್ಟಿಯಾಗಿದ್ದೇನೆ. ನಾನು ಸರ್ಕಾರಿ ಕೆಲಸದಲ್ಲಿ ಉತ್ತಮ ಸ್ಥಾನದಲ್ಲಿದ್ದೇನೆ. ಮುಂದಿನ ವರ್ಷ ನನಗೆ ನಿವೃತ್ತಿ ಸಿಗುತ್ತದೆ. ನಾನು ಇಲ್ಲಿಯವರೆಗೆ ಗಳಿಸಿರುವ ಎಲ್ಲ ಆಸ್ತಿಪಾಸ್ತಿಗಳನ್ನು ನಿಮ್ಮ ಮಗಳ ಹೆಸರಿಗೆ ಬರೆಯುತ್ತೇನೆ. ಅವಳನ್ನು ರಾಣಿಯಂತೆ ನೋಡಿಕೊಳ್ಳುತ್ತೇನೆ. ಅವಳ ಬದುಕಿಗೆ ಒಂದು ದಾರಿ ಸಿಗುತ್ತದೆ ಎಂದು ಭರವಸೆ ನೀಡಿದರು. ಸಿಂಚನ ತಂದೆ ತಾಯಿಗೆ ಅವರ ಮಾತು ಸರಿಯೆಂದು ಅನಿಸಿತು. ನಮ್ಮ ಮಗಳಿಗೆ ಒಂದು ಉತ್ತಮ ಆಧಾರ, ಆರ್ಥಿಕ ಭದ್ರತೆ ಸಿಗುತ್ತದೆ ಎಂದು ಯೋಚಿಸಿ ಅವರು ಸಿಂಚನಾಳಿಗೆ ಕೇಳಿದರು. ಸಿಂಚನ ಗಾಬರಿಯಿಂದ ನೋಡಿದಳು. ರವಿಚಂದ್ ಅಂಕಲ್ರನ್ನು ನಾನು ಇಲ್ಲಿಯವರೆಗೂ ತಂದೆಯ ಸ್ಥಾನದಲ್ಲಿ ಕಂಡಿದ್ದೇನೆ. ಈಗ ಏಕಾಏಕಿ ಅವರನ್ನು ಮದುವೆಯಾಗಲು ನನ್ನಿಂದ ಆಗುವುದಿಲ್ಲ. ಈ ಮದುವೆ ಬೇಡವೇ ಬೇಡ ಎಂದು ನಿರಾಕರಿಸಿದಳು. ಅವಳ ಮನಸ್ಸಿನಲ್ಲಿ ರವಿಚಂದ್ ಒಬ್ಬ ಹಿರಿಯ ವ್ಯಕ್ತಿಯಾಗಿದ್ದರು. ಇದ್ದಕ್ಕಿದ್ದಂತೆ ಅವರನ್ನು ಗಂಡನ ಸ್ಥಾನದಲ್ಲಿ ನೋಡಲು ಅವಳಿಗೆ ಸಾಧ್ಯವಾಗಲಿಲ್ಲ. ಆದರೆ ಸಿಂಚನ ತಂದೆ ತಾಯಿ ಆಕೆಯನ್ನು ಬಲವಂತ ಮಾಡಿದರು. ನೋಡಮ್ಮ, ಈಗ ನಿನಗೆ ಯಾವುದಾದರೂ ಆಧಾರ ಬೇಕು. ರವಿಚಂದ್ ದೊಡ್ಡವರು, ಒಳ್ಳೆ ಮನಸ್ಸಿನವರು, ಅವರು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನಮ್ಮ ಮಾತು ಕೇಳು ಎಂದು ಅವಳ ಮೇಲೆ ಒತ್ತಡ ಹೇರಿದರು. ಕೊನೆಗೆ ತಂದೆ ತಾಯಿಯ ಒತ್ತಾಯಕ್ಕೆ ಮಣಿದು ಸಿಂಚನ ಒಪ್ಪಿಕೊಳ್ಳಬೇಕಾಯಿತು. ಕೆಲವೇ ದಿನಗಳಲ್ಲಿ ರವಿಚಂದ್ ಮತ್ತು ಸಿಂಚನ ಮದುವೆ ತುಂಬಾ ಸರಳವಾಗಿ ನೆರವೇರಿತು. ಮದುವೆಯಾದ ನಂತರ ತನ್ನ ಮೊದಲ ಗಂಡನನ್ನು ಕಳೆದುಕೊಂಡ ಅದೇ ಆಫೀಸ್ ಕ್ವಾರ್ಟರ್ಸ್ಗೆ ತನ್ನ 2ನೇ ಗಂಡ ರವಿಚಂದ್ ಅವರ ಮಡದಿಯಾಗಿ ವಾಪಸ್ ಬಂದಳು. ಹೊಸ ಬದುಕಿನ ಪ್ರಾರಂಭಕ್ಕೆ ರವಿಚಂದ್ ಅವರು ಸಿದ್ಧರಾಗಿದ್ದರು. ಅವರ ಮನೆ ಸಿಂಚನ ರೂಪೇಶ್ ವಾಸಿಸುತ್ತಿದ್ದ ಮನೆಯ ಎದುರಿಗೆ ಇತ್ತು. ರವಿಚಂದ್ ಸಿಂಚನಳನ್ನು ಅಕ್ಕರೆಯಿಂದ ನೋಡಿಕೊಂಡರು. ಆದರೆ ಸಿಂಚನಳಿಗೆ ಎಲ್ಲವೂ ಮೊದಲಿನಂತೆ ಇರಲಿಲ್ಲ. ತಾನು ತಂದೆಯೆಂದು ಭಾವಿಸಿದ್ದ ವ್ಯಕ್ತಿಯನ್ನು ಗಂಡನೆಂದು ಒಪ್ಪಿಕೊಳ್ಳಲು ಅವಳ ಮನಸ್ಸು ಸಿದ್ಧವಾಗಿರಲಿಲ್ಲ. ಅವರ ನಡುವೆ ಒಂದು ದೊಡ್ಡ ಗೋಡೆ ನಿರ್ಮಾಣವಾಯಿತು. ಅವಳ ಮನಸ್ಸಿನಲ್ಲಿ ಸಂಕೋಚ, ನಾಚಿಕೆ ಮತ್ತು ಮುಜುಗರದ ಭಾವನೆಗಳು ತುಂಬಿದ್ದವು. ಆಕೆ ರವಿಚಂದ್ ಅವರೊಂದಿಗೆ ಮಾತನಾಡುವಾಗಲೂ ಅಂತರ ಕಾಪಾಡಿಕೊಳ್ಳುತ್ತಿದ್ದಳು. ಅದೇ ರಾತ್ರಿ ಅವರ ಮೊದಲ ರಾತ್ರಿಯಾಗಿತ್ತು. ರವಿಚಂದ್ ಪ್ರೀತಿಯಿಂದ ಸಿಂಚನ ಬಳಿ ಬಂದಾಗ ಅವಳು ನಡುಗತೊಡಗಿದಳು. ಅವಳು ನಡುಗುವ ಧ್ವನಿಯಲ್ಲಿ, ಕ್ಷಮಿಸಿ, ನಾನು ಸಿದ್ಧಳಿಲ್ಲ, ದಯವಿಟ್ಟು ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ರೂಪೇಶ್ ನೆನಪು ಇನ್ನೂ ನನ್ನ ಮನಸ್ಸಿನಿಂದ ಹೋಗಿಲ್ಲ. ಮೇಲಾಗಿ ಇಷ್ಟು ದಿನಗಳ ಕಾಲ ನಾನು ನಿಮ್ಮನ್ನು ತಂದೆಯಂತೆ ಕಂಡಿದ್ದೇನೆ. ಈಗ ಏಕಾಏಕಿ ನಿಮ್ಮೊಂದಿಗೆ ಬೆರೆಯಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ಅಂತೇಳಿ ತನ್ನ ಗಂಡನಿಗೆ ಹತ್ತಿರವಾಗಲು ನಿರಾಕರಿಸಿದಳು. ರವಿಚಂದ್ ಮುಖದಲ್ಲಿ ಒಂದು ಕ್ಷಣ ನಿರಾಶೆ ಮೂಡಿತು. ಆದರೆ ತಕ್ಷಣವೇ ಅದನ್ನು ಮರೆಮಾಚಿ, ಸರಿ ಸಿಂಚನ, ನಿನಗೆ ಎಷ್ಟು ಬೇಕೋ ಅಷ್ಟು ಸಮಯ ತೆಗೆದುಕೋ, ನಾನು ನಿನ್ನನ್ನು ಎಂದಿಗೂ ಬಲವಂತ ಮಾಡುವುದಿಲ್ಲ ಅಂತೇಳಿ ಆಕೆಯನ್ನು ಸಮಾಧಾನಪಡಿಸಿದರು. ತಕ್ಷಣವೇ ಅವರು ಎದ್ದು ಕೋಣೆಯ ಇನ್ನೊಂದು ಭಾಗದಲ್ಲಿದ್ದ ಬೇರೊಂದು ರೂಮಿನತ್ತ ಹೆಜ್ಜೆ ಹಾಕಿದರು.
ಆ ರೂಮಿಗೆ ಪ್ರತ್ಯೇಕ ಬಾಗಿಲಿತ್ತು. ಅವರು ಒಳಗಡೆ ಹೋಗಿ ಆ ರೂಮಿನ ಬಾಗಿಲನ್ನು ಹಾಕಿಕೊಂಡರು. ಮುಂದಿನ 3 ದಿನಗಳು ಇದೇ ರೀತಿ ಕಳೆದವು. ಸಿಂಚನ ಇನ್ನೂ ಸಂಪೂರ್ಣವಾಗಿ ಸಿದ್ಧಳಾಗಿರಲಿಲ್ಲ. ಅವರಿಬ್ಬರ ನಡುವೆ ಮಾನಸಿಕ ಅಂತರ ಮುಂದುವರಿಯಿತು. ಅವಳು ಪ್ರತಿ ಬಾರಿ ಹತ್ತಿರವಾಗುವುದಕ್ಕೆ ನಿರಾಕರಿಸಿದಾಗಲೂ ರವಿಚಂದ್ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಬೇಸರಪಡದೆ ತನ್ನ ರಹಸ್ಯ ರೂಮಿನೊಳಗೆ ಹೋಗಿ ಬಾಗಿಲು ಹಾಕಿಕೊಂಡು ಕುಳಿತುಕೊಳ್ಳುತ್ತಿದ್ದರು. ಈ ರೀತಿಯಾಗಿ ಸಾಗುತ್ತಿದ್ದಾಗ ಸಿಂಚನ ರವಿಚಂದ್ ಅವರ ಬೇರೆ ನಡವಳಿಕೆಯನ್ನು ಗಮನಿಸಿದಳು. ಅವರು ಹೆಚ್ಚಾಗಿ ತನ್ನ ರೂಮಿನಲ್ಲಿ ಡೆಸ್ಕ್ಟಾಪ್ ಮುಂದೆ ಏನನ್ನೋ ಟೈಪ್ ಮಾಡುತ್ತಾ ಕೂರುತ್ತಿದ್ದರು. ಸಿಂಚನ ಅವರಿಗೆ ಕಾಫಿ ಅಥವಾ ಟೀ ತಗೊಂಡು ಹೋಗಿ ಆ ರೂಮಿನ ಬಾಗಿಲು ತಟ್ಟಿದರೆ ಅವರು ಎಂದಿಗೂ ಬಾಗಿಲು ತೆರೆಯುತ್ತಿರಲಿಲ್ಲ. ಸಿಂಚನ ಈಗ ಬೇಡ, ನಾನು ಆಮೇಲೆ ಕುಡಿಯುತ್ತೇನೆ, ಅಲ್ಲಿಯೇ ಇಟ್ಟು ಹೋಗು ಅಂತೇಳಿ ಅವಳನ್ನು ಹೊರಗೆ ಕಳಿಸುತ್ತಿದ್ದರು. ಅವರ ಈ ನಡವಳಿಕೆ ಸಿಂಚನಳಲ್ಲಿ ಅನುಮಾನವನ್ನು ಹುಟ್ಟಿಸಿತು. ಮದುವೆಯಾದ ಹೊಸತರಲ್ಲಿ ಗಂಡ ಈ ರೀತಿ ರಹಸ್ಯ ಕಾಪಾಡುವುದು ಸರಿಯೇ ಎಂದು ಯೋಚಿಸುತ್ತಿದ್ದಳು. ಹೀಗಿರುವಾಗ ಮದುವೆಯಾಗಿ 5ನೇ ದಿನ ಬೆಳಗ್ಗೆ ಸುಮಾರು 9 ಗಂಟೆಯ ಸಮಯ. ರವಿಚಂದ್ ತಮ್ಮ ಕೆಲಸಕ್ಕೆ ಹೊರಡುವ ತಯಾರಿಯಲ್ಲಿದ್ದರು. ಸಿಂಚನ ಅಡುಗೆ ಮಾಡಿ ಸಿದ್ಧಪಡಿಸಿದ್ದಳು. ರವಿಚಂದ್ ತಿಂಡಿಯೂ ತಿನ್ನದೇ ಅರ್ಜೆಂಟ್ ಕೆಲಸ ಇದೆ ಅಂತೇಳಿ ಆತುರದಲ್ಲಿ ತನ್ನ ಕೋಣೆಗೆ ಬೀಗ ಹಾಕದೆ ಹೊರಟು ಹೋದರು. ಸಿಂಚನ ಸ್ನಾನ ಮಾಡಿ ಬಂದು ತಿಂಡಿ ತಿಂದು ಮುಗಿಸಿದಳು. ಆಕೆಯ ಕಣ್ಣು ನಿಧಾನವಾಗಿ ರಹಸ್ಯ ಕೋಣೆಯತ್ತ ಹೋಯಿತು. ಅದರ ಬಾಗಿಲು ತೆರೆದಿತ್ತು. ಆಕೆಗೆ ಅನುಮಾನ ಹೆಚ್ಚಾಯಿತು. ಈ ಮನುಷ್ಯ ಈ ರೂಮಿನಲ್ಲಿ ಒಬ್ಬರೇ ಕುಳಿತು ಏನು ಮಾಡುತ್ತಿರುತ್ತಾರೆ ಎಂದು ನಿಧಾನವಾಗಿ ಆ ಕೋಣೆಯ ಒಳಗೆ ಹೋಗಿ ನೋಡಿದಳು. ಅಲ್ಲಿ ಕೇವಲ ಒಂದು ಕಂಪ್ಯೂಟರ್ ಮತ್ತು ಕೆಲವು ಕಬೋರ್ಡ್ಗಳು ಮಾತ್ರ ಇದ್ದವು. ಸಿಂಚನ ಕಂಪ್ಯೂಟರ್ ಆನ್ ಮಾಡುವುದಕ್ಕಿಂತ ಮುಂಚೆ ಕಬೋರ್ಡ್ಗಳನ್ನು ತೆರೆದು ನೋಡಿದಳು. ಮೊದಲಿಗೆ ಒಂದು ಕಬೋರ್ಡ್ ತೆರೆದಾಗ ಅವಳಿಗೆ ಆಶ್ಚರ್ಯವಾಯಿತು. ಯಾಕಂದರೆ ಅದರೊಳಗೆ ಹಲವಾರು ಮಹಿಳೆಯರ ಬಟ್ಟೆಗಳಿದ್ದವು. ವಿಭಿನ್ನ ವಿನ್ಯಾಸಗಳು, ವಿಭಿನ್ನ ಬಣ್ಣಗಳು, ವಿಭಿನ್ನ ಸೈಜ್ಗಳ ಬಟ್ಟೆಗಳು ಆ ಕಬೋರ್ಡ್ನಲ್ಲಿದ್ದವು. ಇವರು ಈ ಬಟ್ಟೆಗಳನ್ನು ಏಕೆ ಇಟ್ಟುಕೊಂಡಿದ್ದಾರೆ ಎಂದು ಗೊಂದಲಕ್ಕೀಡಾಗುತ್ತಾ ಮತ್ತೊಂದು ಕಬೋರ್ಡ್ ತೆರೆದಳು. ಆ 2ನೇ ಕಬೋರ್ಡ್ನಲ್ಲಿ ಸಿಂಚನಳ ಬಟ್ಟೆಗಳು ಕೂಡ ಇದ್ದವು. ಇವರು ನನ್ನ ಬಟ್ಟೆಗಳನ್ನು ಕದ್ದು ಏಕೆ ಇಲ್ಲಿ ಇಟ್ಟುಕೊಂಡಿದ್ದಾರೆ? ಈತ ಯಾರು? ಈ ಬಟ್ಟೆಗಳನ್ನು ಇಟ್ಟುಕೊಂಡು ಏನು ಮಾಡುತ್ತಿದ್ದಾರೆ ಎಂದು ಅವಳಿಗೆ ಭಯ ಆವರಿಸಿತು. ಆ ಗೊಂದಲದಲ್ಲೇ ಅವಳ ದೃಷ್ಟಿ ಕಂಪ್ಯೂಟರ್ ಮೇಲೆ ಬಿದ್ದಿತು. ಅವಳು ತಕ್ಷಣವೇ ಕಂಪ್ಯೂಟರ್ ಆನ್ ಮಾಡಿದಳು. ಅದು ಪಾಸ್ವರ್ಡ್ ಕೇಳಿತು. ಮೊದಲು ರವಿಚಂದ್ ಎಂದು ಟೈಪ್ ಮಾಡಿದಳು, ಆದರೆ ತೆರೆದುಕೊಳ್ಳಲಿಲ್ಲ. 2ನೇಯದಾಗಿ ಅವರ ಕಾರಿನ ನಂಬರ್ ಟೈಪ್ ಮಾಡಿದಳು, ಆಗಲೂ ತೆರೆದುಕೊಳ್ಳಲಿಲ್ಲ. 3ನೇಯದಾಗಿ ಆಕೆ ಭಯದಿಂದಲೇ ತನ್ನ ಹೆಸರನ್ನೇ ಸಿಂಚನ ಎಂದು ಟೈಪ್ ಮಾಡಿದಳು. ಅಚ್ಚರಿಯೆಂದರೆ ಕಂಪ್ಯೂಟರ್ ಓಪನ್ ಆಯಿತು. ಸಿಂಚನಳಿಗೆ ಕೈಕಾಲುಗಳು ನಡುಗಿದವು. ನನ್ನ ಹೆಸರನ್ನು ಏಕೆ ಪಾಸ್ವರ್ಡ್ ಆಗಿ ಬಳಸುತ್ತಿದ್ದಾರೆ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಕಂಪ್ಯೂಟರ್ ಒಳಗಡೆ 5 ಫೋಲ್ಡರ್ಗಳು ಕಂಡವು. ಅದರ ಜೊತೆಗೆ ಕೆಲವು ಆಸ್ತಿ ಪತ್ರಗಳು ಮತ್ತು ಕೆಲವೊಂದಿಷ್ಟು ಫೈಲ್ಗಳು ಇದ್ದವು. ಆ ಫೋಲ್ಡರ್ಗಳ ಹೆಸರುಗಳನ್ನು ಓದಿದಾಗ ಅವಳು ಮತ್ತಷ್ಟು ಬೆಚ್ಚಿಬಿದ್ದಳು. ಯಾಕಂದರೆ ರವಿಚಂದ್ ಅವರಿಗೆ 5 ಮದುವೆಗಳು ಆಗಿದ್ದವು. ಪ್ರತಿ ಮದುವೆಯೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಆತ ವರ್ಗಾವಣೆಯಾಗಿ ಯಾವ ಜಿಲ್ಲೆಗಳಿಗೆ ಹೋಗಿದ್ದನೋ ಅಲ್ಲಿ ಒಂದೊಂದು ಮದುವೆಯಾಗಿದ್ದ. ಪ್ರತಿಯೊಂದು ಫೋಲ್ಡರ್ನಲ್ಲಿ ಒಬ್ಬೊಬ್ಬ ಹೆಂಡತಿಯ ಬಗ್ಗೆ ಕೆಲವು ದಾಖಲೆಗಳು ಇದ್ದವು. ಇದನ್ನು ನೋಡುತ್ತಿದ್ದಂತೆ ಸಿಂಚನ ಕಣ್ಣುಗಳು ದೊಡ್ಡದಾದವು. ಅವಳು ಮೊದಲ ಫೋಲ್ಡರ್ ತೆರೆದಳು. ಅದರ ಮೇಲೆ ಸುಮಾ ಎಂದು ಬರೆದಿತ್ತು. ಫೋಲ್ಡರ್ ಒಳಗೆ ಕೆಲವು ಫೋಟೋಗಳು ಇದ್ದವು ಮತ್ತು ಒಂದು ಮುಖ್ಯವಾದ ನೋಟ್ಬುಕ್ ಫೈಲ್ ಇತ್ತು. ಆ ನೋಟ್ಬುಕ್ ಫೈಲ್ ಅನ್ನು ಓಪನ್ ಮಾಡಿದಾಗ ಅಲ್ಲಿ ರವಿಚಂದ್ ಅವರ ಕೈಬರಹದಲ್ಲಿ ಒಂದು ಭಯಾನಕವಾದ ವಿಷಯ ಬರೆದಿತ್ತು. ಏನೆಂದರೆ, ಸುಮಾ ನನ್ನ ಮೊದಲ ಹೆಂಡತಿ ನನ್ನ ವೈಯಕ್ತಿಕ ಸಾಮರ್ಥ್ಯವನ್ನು ಅವಮಾನಿಸಿದಳು. ಅವಳು ಸದಾ ನನ್ನೊಂದಿಗೆ ಜಗಳವಾಡುತ್ತಿದ್ದಳು. ನಾನೊಬ್ಬ ಗಂಡಸಲ್ಲ ಎಂದು ಹೇಳಿ ನನ್ನ ಮನಸ್ಸನ್ನು ನೋಯಿಸುತ್ತಿದ್ದಳು. ಅದಕ್ಕಾಗಿ ಅವಳನ್ನು ಸದ್ದಿಲ್ಲದೆ, ಯಾರ ಅರಿವಿಗೂ ಬಾರದಂತೆ ರಹಸ್ಯವಾಗಿ ಅವಳ ಬದುಕನ್ನು ಕೊನೆಗಾಣಿಸಿದೆ. ಎಲ್ಲರೂ ನಂಬುವಂತೆ ಅವಳಿಗೆ ಹೃದಯಾಘಾತವಾಯಿತು ಎಂದು ಲೋಕಕ್ಕೆ ತೋರಿಸಿದೆ. ಇದನ್ನು ಓದಿದ ನಂತರ ಸಿಂಚನಗೆ ಉಸಿರುಗಟ್ಟಿದಂತಾಯಿತು. ಆಕೆ ಆರಾಧನಾ ಎಂಬ ಹೆಸರಿನ 2ನೇ ಫೋಲ್ಡರ್ ತೆರೆದಳು. ಅದರಲ್ಲಿ ಹೀಗೆ ಬರೆದಿತ್ತು: ಆರಾಧನಾಳು ಸಹ ನೀನು ಗಂಡಸಲ್ಲ ಎಂದು ನನ್ನ ಮೇಲೆ ಅಪವಾದನೆ ಹೊರಿಸಿ ಇನ್ನೊಬ್ಬನ ಸಂಬಂಧ ಬೆಳೆಸಲು ಸಿದ್ಧಳಾಗಿದ್ದಳು. ಆಕೆಯೂ ಕೂಡ ಕೆಲವೇ ದಿನಗಳಲ್ಲಿ ನಿಗೂಢವಾಗಿ ಕಾಣೆಯಾದಳು. ಇದನ್ನು ನೋಡಿ ಸಿಂಚನ ಕಣ್ಣುಗಳು ಭಯದಗುಡಾಯಿತು. ಇವನು ಮನುಷ್ಯನಲ್ಲ ಎಂದು ಭಾವಿಸಿ ಅನುಸೂಯ ಎಂಬ 3ನೇ ಫೋಲ್ಡರ್ ತೆರೆದಳು. ಅನುಸೂಯಾಳಿಗೆ ಮಕ್ಕಳು ಬೇಕೆಂಬ ಹಂಬಲವಿತ್ತು. ಅದು ನನ್ನಿಂದ ಆಗುವುದಿಲ್ಲ ಎಂದು ತಿಳಿದು ನನ್ನ ಸ್ನೇಹಿತನ ಜೊತೆ ಓಡಿಹೋದಳು. ಆದರೆ ಆಕೆಯ ಓಟ ಹೆಚ್ಚು ದಿನ ಓಡಲಿಲ್ಲ. ಒಂದು ಆಕ್ಸಿಡೆಂಟ್ನಲ್ಲಿ ಮೃತರಾದಳು. 4ನೇ ಫೋಲ್ಡರ್ ಜಲಜಾಕ್ಷಿ ಎಂದು ಬರೆದಿತ್ತು. ಸಿಂಚನ ಅದನ್ನು ಓಪನ್ ಮಾಡಿದಳು. ಜಲಜಾಕ್ಷಿ ನನ್ನನ್ನು ಸಂಸಾರ ಮಾಡಲು ಯೋಗ್ಯನಲ್ಲ ಎಂದು ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಲು ಮುಂದಾಗಿದ್ದಳು. ಆಕೆಯೂ ಕೂಡ ರಹಸ್ಯವಾಗಿ ಈ ಲೋಕವನ್ನು ತೊರೆದು ಹೋದಳು. 5ನೇ ಫೋಲ್ಡರ್ ಅನುರಾಧ ನನ್ನಿಂದ ಯಾವುದೇ ಸಂತೋಷವಿಲ್ಲ ಎಂದು ತನ್ನ ತವರಿಗೆ ಮರಳಲು ಸಿದ್ಧಳಾಗಿದ್ದಳು. ಆಕೆಯೂ ಕೂಡ ತವರೂರು ತಲುಪುವ ಮೊದಲೇ ನಿಗೂಢವಾಗಿ ತೀರಿಕೊಂಡಳು. 5ನೇ ಫೋಲ್ಡರ್ ಮುಗಿದ ನಂತರ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ 6ನೆಯ ಫೋಲ್ಡರ್ ಸಿಂಚನ ಎಂಬ ಹೆಸರು ಕಾಣಿಸಿತು. ಅದನ್ನು ನೋಡಿ ಸಿಂಚನಳಿಗೆ ತಲೆ ತಿರುಗಿದಂತಾಯಿತು.
ಅವಳು ನಡುಗುವ ಕೈಗಳಿಂದ ಆ ಫೋಲ್ಡರ್ ತೆರೆದಳು. ಅದರಲ್ಲಿ ಅವಳ ಫೋಟೋಗಳಿದ್ದವು ಮತ್ತು ಒಂದು ನೋಟ್ಬುಕ್ ಫೈಲ್ ಕೂಡ ಇತ್ತು. ಅದನ್ನು ತೆರೆದಾಗ ಅವಳ ಭವಿಷ್ಯ ಹೀಗೆ ಬರೆದಿತ್ತು: 6ನೇಯವಳು ಸಿಂಚನ. ಅವಳು ನನಗೆ ಮೊದಲೇ ಇಷ್ಟವಾಗಿದ್ದ ಹುಡುಗಿ. ರೂಪೇಶ್ ಕ್ವಾರ್ಟರ್ಸ್ಗೆ ಬಂದ ದಿನದಿಂದಲೂ ಅವಳ ಮೇಲೆ ನನ್ನ ಮನಸ್ಸಿತ್ತು. ಅವಳನ್ನು ದಕ್ಕಿಸಿಕೊಳ್ಳಬೇಕೆಂದು ಆಕೆಯ ಗಂಡ ರೂಪೇಶ್ಗೆ ಲಂಚದ ಬಲೆಯಲ್ಲಿ ಸಿಲುಕಿಸಿದೆ. ಆನಂತರ ಅವನನ್ನು ಅವಮಾನದಿಂದ ಈ ಲೋಕವನ್ನು ಬಿಟ್ಟು ಶಾಶ್ವತವಾಗಿ ಹೋಗುವಂತೆ ಮಾಡಿದೆ. ಈಗ ಸಿಂಚನ ನನ್ನ ಮಡದಿಯಾಗಿದ್ದಾಳೆ, ಆದರೆ ಇನ್ನೂ ನನ್ನನ್ನು ತನ್ನ ಬಳಿ ಸೇರಿಸುತ್ತಿಲ್ಲ. ನಮ್ಮ ಮೊದಲ ರಾತ್ರಿ ಮುಗಿದ ಮೇಲೆ ಅವಳು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾಳೋ ಆನಂತರ ಅವಳು ಈ ಲೋಕದಿಂದ ನಿರ್ಗಮಿಸಬೇಕೇ ಬೇಡವೇ ಎಂದು ನಿರ್ಧಾರ ಮಾಡುತ್ತೇನೆ ಎಂದು ಬರೆದಿತ್ತು. ಇದನ್ನು ಓದಿದ ಸಿಂಚನ ಕೈಕಾಲುಗಳಲ್ಲಿ ನಡುಕ ಶುರುವಾಯಿತು. ಅವಳು ಸಂಪೂರ್ಣವಾಗಿ ಬೆವತು ಹೋಗಿದ್ದಳು. ಇಷ್ಟು ದಿನ ತನಗೆ ತಂದೆಯಂತಿದ್ದ, ಆಶ್ರಯ ನೀಡಿದ್ದ, ಹಣ ಸಹಾಯ ಮಾಡಿದ್ದ ವ್ಯಕ್ತಿ ಒಬ್ಬ ಕ್ರೂರ ರಾಕ್ಷಸ ಎಂದು ಅವಳಿಗೆ ಅರಿವಾಯಿತು. ತಾನೊಂದು ಬಲೆಯಲ್ಲಿ ಸಿಲುಕಿದ್ದೇನೆ, ಈ ಮನೆಯಿಂದ ಓಡಿ ಹೋಗಬೇಕು ಎಂದು ಆಕೆಗೆ ಭಯ ಶುರುವಾಯಿತು. ಸಿಂಚನ ತಕ್ಷಣವೇ ರೂಮಿನಿಂದ ಹೊರಗೆ ಬಂದು ಬಾಗಿಲು ಹಾಕಿದಳು. ನಂತರ ಧೈರ್ಯ ತಂದುಕೊಂಡು ನೇರವಾಗಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಂತಳು. ಅಲ್ಲಿ ಕುಳಿತಿದ್ದ ಇನ್ಸ್ಪೆಕ್ಟರ್ ಎದುರು ಹೋಗಿ ರವಿಚಂದ್ ಎಂತಹ ಕ್ರೂರ ವ್ಯಕ್ತಿ ಎಂದು ತಡಬಡಾಯಿಸುತ್ತಾ ಎಲ್ಲವನ್ನೂ ಹೇಳಿದಳು. ಕಂಪ್ಯೂಟರ್ನಲ್ಲಿರುವ ಮಾಹಿತಿಯನ್ನು ಸಹ ವಿವರಿಸಿ, ದಯವಿಟ್ಟು ನನ್ನ ಗಂಡನಿಗೆ ನ್ಯಾಯ ಕೊಡಿಸಿ ಎಂದು ಬೇಡಿಕೊಂಡಳು. ಇನ್ಸ್ಪೆಕ್ಟರ್ ಸಿಂಚನ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡರು. ಅವರು ಕೂಡಲೇ ಆಕೆಯ ಜೊತೆ ಅವರ ಮನೆಗೆ ಹೋದರು. ಇನ್ಸ್ಪೆಕ್ಟರ್ ಸ್ವತಃ ಆ ರಹಸ್ಯ ಕೋಣೆಯ ಕಂಪ್ಯೂಟರ್ ಆನ್ ಮಾಡಿ ಆತ 6 ಫೋಲ್ಡರ್ಗಳನ್ನು ಮತ್ತು ಅವುಗಳಲ್ಲಿರುವ ಘಟನೆಗಳ ರಹಸ್ಯವನ್ನು ಓದಿದಾಗ ಆತನಿಗೆ ಶಾಕ್ ಆಯಿತು. ಆ ಇನ್ಸ್ಪೆಕ್ಟರ್ ಬೇರೆ ಯಾರೂ ಆಗಿರಲಿಲ್ಲ, ರವಿಚಂದ್ನ ಬಾಮೈದ ಆಗಿದ್ದರು. ಅಂದರೆ ರವಿಚಂದ್ ಮೊದಲ ಹೆಂಡತಿ ಸುಮಾಳ ಸ್ವಂತ ತಮ್ಮ ಆಗಿದ್ದರು. ಅವರು ಈಗಷ್ಟೇ ಪೊಲೀಸ್ ಅಧಿಕಾರಿಯಾಗಿ ಇದೇ ಶಾಖೆಗೆ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದರು. ಆತನ ಅಕ್ಕನ ಸಾವು ಹೃದಯಾಘಾತವಲ್ಲ, ಅದೊಂದು ದಾರುಣ ಘಟನೆ ಎಂದು ತಿಳಿದಾಗ ಆತನಿಗೆ ಕೋಪ ಉಕ್ಕಿ ಹರಿಯಿತು. ಇನ್ಸ್ಪೆಕ್ಟರ್ ಒಂದು ಕ್ಷಣವೂ ತಡ ಮಾಡದೆ ತನ್ನ ಸಿಬ್ಬಂದಿಯೊಂದಿಗೆ ಹೋಗಿ ರವಿಚಂದ್ ಕೆಲಸ ಮಾಡುತ್ತಿದ್ದ ಕಚೇರಿಯಲ್ಲಿಯೇ ಆತನನ್ನು ಅರೆಸ್ಟ್ ಮಾಡಿದರು. ಲಾಕಪ್ನಲ್ಲಿ ರವಿಚಂದ್ನನ್ನು 3-4 ದಿನಗಳು ವಿಚಾರಣೆ ಮಾಡಿ ಬೆಂಡೆತ್ತಿದರು. ಕೊನೆಗೆ ರವಿಚಂದ್ ತನ್ನ ಎಲ್ಲ 5 ಹೆಂಡತಿಯರ ಕೃತ್ಯಗಳಲ್ಲಿ ತಾನು ಪಾಲ್ಗೊಂಡಿದ್ದನ್ನು ಹಾಗೂ ರೂಪೇಶ್ ಅಗಲಿಕೆಗೆ ತಾನೇ ಕಾರಣ ಎಂದು ಒಪ್ಪಿಕೊಂಡನು. ಕೊನೆಗೆ ಇನ್ಸ್ಪೆಕ್ಟರ್ ಈ ಎಲ್ಲಾ ಹೇಳಿಕೆಗಳನ್ನು ವಿಡಿಯೋ ಮಾಡಿ ಕಂಪ್ಯೂಟರ್ನಲ್ಲಿ ಸಿಕ್ಕ ದಾಖಲೆಗಳ ಸಮೇತ ನ್ಯಾಯಾಲಯಕ್ಕೆ ಸಲ್ಲಿಸಿದರು. ನ್ಯಾಯಾಲಯ ರವಿಚಂದ್ನ ಅಪರಾಧದ ಗಂಭೀರತೆಯನ್ನು ಮನಗಂಡು ಆತನಿಗೆ ಮರಣದಂಡನೆಯ ಶಿಕ್ಷೆ ವಿಧಿಸಿತು. ಸಿಂಚನ ಸ್ಥಿತಿಯನ್ನು ಗಮನಿಸಿದ ನ್ಯಾಯಾಲಯ ಮಾನವೀಯ ದೃಷ್ಟಿಯಿಂದ ರೂಪೇಶ್ನ ಕೆಲಸವನ್ನು ಸಿಂಚನಾಗೆ ಕೊಟ್ಟು ಆಕೆಗೆ ಒಂದು ದಾರಿ ಮಾಡಿಕೊಟ್ಟಿತು. ಗೆಳೆಯರೇ, ಕಷ್ಟ ಬಂದಾಗ ಸಿಗುವ ಆಸರೆಯನ್ನು ನಂಬುವ ಮೊದಲು ಅದರ ಹಿಂದೆ ಇರುವವರ ಉದ್ದೇಶವನ್ನು ಪರೀಕ್ಷಿಸುವುದು ಉತ್ತಮ. ರವಿಚಂದ್ನಂತಹ ವಂಚಕರು ವಿಶ್ವಾಸದ ವೇಷದಲ್ಲಿ ಅಪಾಯ ತರಬಹುದು. ಮೌನವಾಗಿರುವುದಕ್ಕಿಂತ ಧೈರ್ಯದಿಂದ ಸತ್ಯಕ್ಕಾಗಿ ಹೋರಾಡಿ. ನಿಮ್ಮ ಆತ್ಮಸ್ಥೈರ್ಯವೇ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಇರುವ ಏಕೈಕ ಆಧಾರ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಈ ಶ್ರಮಕ್ಕೆ ಒಂದು ಲೈಕ್ ಮಾಡಿ ಎಂದು ಕೇಳುತ್ತಾ ವಂದನೆಗಳು.